ನಮಸ್ತೆ ಫ್ರೆಂಡ್ಸ್, ಸವ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಸೂಪ್. ಇಲ್ಲಿ ಕಾಲು ಭಾಗದಷ್ಟು ಸ್ವೀಟ್ ಕಾರ್ನ ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ವೀಟ್ ಕಾರ್ನ್ ಅಂತಂದರೆ ಬಿಡಿಸಿದಾಗ ಅದರಲ್ಲಿ ಕಾಲು ಭಾಗದಷ್ಟನ್ನು ರುಬ್ಕೊಂಡು ಇನ್ನು ಉಳಿದಂಥದ್ದನ್ನು ಸೂಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೂಪ್ ಮಾಡೋದಕ್ಕೆ ಪ್ಯಾನ್ ಹೀಟ್ ಮಾಡಿಕೊಂಡು ಅದರಲ್ಲಿ 1 ಸ್ಪೂನ್ ಬಟರು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಕಾಲು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಒಂದು ಅರ್ಧ ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಫ್ರೈ ಆದ ನಂತರ ಹುರುಳಿಕಾಯಿ, ಕ್ಯಾರೆಟ್ ಸಣ್ಣದಾಗಿ ಹೆಚ್ಕೊಂಡು ಕಾಲು ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದೊಂದು ನಿಮಿಷ ಹುರಿದ ನಂತರ ಸ್ಪ್ರಿಂಗ್ ಆನಿಯನ್ ಒಂದು 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಅದೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಉಳಿದಿದ್ದಂಥ ಸ್ವೀಟ್ ಕಾರ್ನ್ ಅಂತ ಅದನ್ನು 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದ ನಂತರ ಈ ರೀತಿಯಾಗಿ ಬೆಂದ ನಂತರ ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದಂಥ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈಗ ನಮಗೆ 2 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಿಮಗೆ ಸೂಪ್ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಅರ್ಧ ಸ್ಪೂನಷ್ಟನ್ನು ಹಾಕ್ಕೊಳ್ಳಿ. ನಂತರ ಬೇಕು ಅನಿಸಿದ್ರೆ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಒಂದು 15-20 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನು ಕಾರ್ನ್ಫ್ಲೋರು, 1/4 ಕಪ್ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ 1-2 ನಿಮಿಷ ಕೈ ಆಡಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ 1 ಸ್ಪೂನು ಪೆಪ್ಪರ್ ಪೌಡರು, ಅರ್ಧ ಸ್ಪೂನಷ್ಟು ವೆನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು 2 ನಿಮಿಷ ಅದನ್ನು ಚೆನ್ನಾಗಿ ಕೈ ಆಡಿಸಿ ಬೇಯಿಸಿ 2 ನಿಮಿಷ ನಂತರ ಬಿಸಿಯಾಗಿ ಸರ್ವ್ ಮಾಡಿ. ಸ್ವೀಟ್ ಕಾರ್ನ್ ಸೂಪ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.